ಕೆಲವೊಮ್ಮೆ ಪ್ರೀತಿ ಸಾಕಾಗಲ್ಲ. ಎರಡು ಹೃದಯಗಳು ಒಂದೇ ಆಗಿದ್ರೂ ಪರಿಸ್ಥಿತಿಗಳು ಬೇರೆ ದಾರಿಗೆ ತಳ್ಳುತ್ತೆ. ಇದು ಪ್ರೀತಿ ಸೋತ ಕತೆ ಅಲ್ಲ, ಪ್ರೀತಿಯಲ್ಲಿ ಸಿಲುಕಿದ ಇಬ್ಬರ ಕತೆ. ಅನು ಸಾಧಾರಣ ಹುಡುಗಿ, ಹೆಚ್ಚು ಮಾತಿಲ್ಲ, ಆದ್ರೆ ಆಳವಾದ ಫೀಲಿಂಗ್ಸ್ ಇರುವುದು. ಆಕಾಶ್ ಸ್ವಲ್ಪ ಆರೋಗೆಂಟ್, ಆದ್ರೆ ಒಮ್ಮೆ ಪ್ರೀತಿ ಮಾಡಿದ್ರೆ ಲೈಫ್ ಲಾಂಗ್ ಪ್ರೀತಿ ಮಾಡುವ ಹುಡುಗ. ಮೊದಲ ಮಾತು, ಮೊದಲ ನಗು, ಮೊದಲ ಕೇರ್. ಅವರು ಪ್ರೀತಿಯಲ್ಲಿ ಬಿದ್ದಿದ್ದೇ ಗೊತ್ತಾಗಲಿಲ್ಲ. ಅವನು ಹೇಳಿದ, ನಿನ್ನ ಜೊತೆ ಇದ್ದಾಗ ಲೈಫ್ ಈಸಿ ಆಗುತ್ತೆ. ಅವಳು ನಂಬಿದಳು. ಅವರ ಪ್ರೀತಿ ಜೋರು ಅಲ್ಲ, ಸಾಫ್ಟ್ ಆಗಿತ್ತು. ಲೇಟ್ ನೈಟ್ ಕಾಲ್ಸ್, ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್, ಫ್ಯೂಚರ್ ಡ್ರಾಮಾಸ್. ಅವರು ಮದುವೆಯ ಕನಸು ಕೂಡ ನೋಡಿದ್ರು. ಎಂಥದ್ದೇ ಕಷ್ಟ ಬಂದರೂ ಒಟ್ಟಿಗೆ ಇರ್ತೀವಿ ಅಂತ ಪ್ರಮಾಣ ಮಾಡಿದ್ರು. ಆದರೆ ಜೀವನ ಕೇಳಬೇಕಲ್ಲ, ಅದು ಸಡನ್ ಟ್ವಿಸ್ಟ್ ಕೊಡ್ತು. ಅವನ ಫ್ಯಾಮಿಲಿ ಪ್ರೆಷರ್, ಅವಳ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸ್. ಪ್ರೀತಿ ಸಾಕಾಗಲ್ಲ ಅಂತೆ, ಹಣ ಸ್ಟೇಟಸ್ ಬೇಕು ಅಂತೆ. ಅವನು ಜಗಳ ಮಾಡಿದ. ಅವಳು ಸೈಲೆಂಟ್ ಆಗಿ ಅತ್ತಳು. ಒಂದು ದಿನ ಅವನು ಕೇಳಿದ, ನಾವು ತಪ್ಪು ಮಾಡಿದ್ದೀವಾ? ಅವಳ ಉತ್ತರ, ಪ್ರೀತಿ ಮಾಡಿದ್ದು ತಪ್ಪಲ್ಲ, ಟೈಮಿಂಗ್ ತಪ್ಪು. ಅವರು ದೂರವಾದ್ರು. ದ್ವೇಷ ಇಲ್ಲ, ಅಂಜಿಕೆ ಇಲ್ಲ. ಇದು ಅವರ ಬಲವಂತದ ದೂರ. ಕೊನೆಯ ಮಾತು ಅವಳು ಹೇಳಿದಳು, ನನ್ನ ಲೈಫ್ನಲ್ಲಿ ನೀನು ಬೆಸ್ಟ್ ಚಾಪ್ಟರ್. ಅವನು ನಗುತ್ತಿದ್ದಾನೆ, ಆದರೆ ಕಣ್ಣಲ್ಲಿ ನೀರು. ಅವರು ಬ್ಲಾಕ್ ಮಾಡಲಿಲ್ಲ, ಆದರೆ ಡೆಸ್ಟಿನಿ ಅವರನ್ನು ಬ್ಲಾಕ್ ಮಾಡಿತ್ತು. ವರ್ಷಗಳ ನಂತರ ಅವಳು ಮ್ಯಾರಿಡ್, ಅವನು ಬ್ಯುಸಿ ಲೈಫ್. ಆದರೆ ಕೆಲ ನೈಟ್ಸ್ ಅದೇ ಮೆಮೊರೀಸ್. ಪ್ರೀತಿ ಮುಗಿದಿಲ್ಲ, ಅದು ಮೆಮೊರಿ ಆಗಿದೆ. ಎಲ್ಲ ಪ್ರೀತಿಗಳು ಮದುವೆಯಾಗಲ್ಲ, ಆದರೆ ಎಲ್ಲ ಪ್ರೀತಿಗಳು ನಮ್ಮನ್ನು ಚೇಂಜ್ ಮಾಡುತ್ತೆ. ಕೆಲವರು ನಮ್ಮ ಜೀವನಕ್ಕೆ ಬಂದು ಜೊತೆಯಲ್ಲಿ ಉಳಿಯಲ್ಲ, ಆದರೆ ಹೃದಯದಲ್ಲಿ ಸದಾ ಉಳಿಯುತ್ತಾರೆ. ಈ ಕತೆ ನಿಮ್ಮ ಹೃದಯಕ್ಕೆ ಮುಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಜಾಸ್ತಿ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮತ್ತೊಂದು ಕಥೆಯೊಂದಿಗೆ ಸಿಗ್ತೀನಿ. ನಮಸ್ಕಾರ.